ಹಾಯ್ ಹಲೋ ನಮಸ್ಕಾರ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡೋಣ, ಇಂಟರ್ನ್ಯಾಷನಲ್ ಎಕನಾಮಿ ಡಿಎಸ್ಸಿ ಪೇಪರ್ 1 ಘಟಕ 1 ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು. ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಏನಂದ್ರೆ ದೇಶ ವಿದೇಶಗಳ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ವಿನಿಮಯವೇ ಅಂತಾರಾಷ್ಟ್ರೀಯ ವ್ಯಾಪಾರ. ಎರಡು ದೇಶ ನಡುವೆ ನಡೀತಿದ್ರೆ ದೇಶ ಮತ್ತು ವಿದೇಶ ನಡುವೆ ನಡೆಯುವ ಸರಕು ಮತ್ತು ಆಮದು ಮತ್ತು ರಫ್ತುಗಳ ವಿನಿಮಯ. ಅವ್ರಿಗೆ ಓದಿ ಕೊಟ್ರೆ ನಾವು ಅವ್ರಿಗೆ ಅಕ್ಕಿ ಕೊಡೋದು, ಅದ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವರು. ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಮತ್ತು ಅದರ ಪ್ರಯೋಜನಗಳು ಏನೇನು ನೋಡಿ ಬರ್ರಿ. ಫಸ್ಟ್ ಒನ್, ಸರಕುಗಳ ಆಮದು. ಸೆಕೆಂಡ್ ಒನ್, ವಿದೇಶಿ ಬಂಡವಾಳ ಪಡೆಯುವ ಅವಕಾಶ. ಥರ್ಡ್ ಒನ್, ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ. ಫೋರ್ತ್ ಒನ್, ಅನುಭೋಗಿಯ ಹಿತರಕ್ಷಣೆ. ತದನಂತರ ದಕ್ಷ ಉತ್ಪಾದನಾ ಮತ್ತು ವ್ಯವಸ್ಥೆಯ ವಿಕಾಸ. ಸಿಕ್ಸ್ ಒನ್, ಜಾಗತಿಕ ಮಾರುಕಟ್ಟೆಯ ಪ್ರವೇಶಾಧಿಕಾರ. ತದನಂತರ ಮುಂದುವರೆದು 7ನೇ ಪಾಯಿಂಟ್ ನೋಡೋದಾದರೆ ಬೆಲೆಗಳ ಇಳಿಕೆ. ತದನಂತರ ರಾಷ್ಟ್ರಗಳ ಆರ್ಥಿಕ ಮತ್ತು ಹಿತಾಸಕ್ತಿಯ ರಕ್ಷಣೆ. 9, ಅಂತಾರಾಷ್ಟ್ರೀಯ ಹಣಕಾಸು ಪದ್ಧತಿಯ ಬೆಳವಣಿಗೆ. 10, ದೀರ್ಘಕಾಲೀನ ಆರ್ಥಿಕ ಜಡತ್ವದ ನಿವಾರಣೆ. 11, ಬೆಲೆಯ ಸಮಾನತೆಯ ಸಾಧನೆ. 12, ಅಂತಾರಾಷ್ಟ್ರೀಯ ಅರಿವಿನ ವೃದ್ಧಿ. ತದನಂತರ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಆಂತರಿಕ ವ್ಯಾಪಾರದಿಂದ ಪ್ರತಿಪಡಿಸುವ ಅಂಶಗಳು ಮತ್ತು ಕಾರಣಗಳು ಮತ್ತು ಸಂಗತಿಗಳನ್ನು ನೋಡೋಣ ಬರ್ರಿ. ಅದರಲ್ಲಿ ಫಸ್ಟ್ ಒನ್ ಏನು ನೋಡ್ಬೋದು ಅಂದರೆ ಉತ್ಪಾದನಾಂಗಗಳ ಚಲನೆ ಹೇಗೆ ಆಕತ್ತೆ ಎಂಬುದನ್ನು ನೋಡ್ಬೋದ್ರಿ. ಸೆಕೆಂಡ್, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯನ್ನು ಭಿನ್ನತೆಗಳು. ತದನಂತರ 3, ಮಾನವ ಸಾಮರ್ಥ್ಯದಲ್ಲಿ ಭಿನ್ನತೆಗಳು. ಫೋರ್ತ್ ಒನ್, ಬಂಡವಾಳ ಲಭ್ಯತೆ. ಫಿಫ್ತ್ ಒನ್, ವಿಭಿನ್ನ ನಾಣ್ಯ ಪದ್ಧತಿಗಳ ಅಸ್ತಿತ್ವ. ಸಿಕ್ಸ್ತ್ ಒನ್, ವಾಣಿಜ್ಯ ನೀತಿಯಲ್ಲಿ ವೈವಿಧ್ಯತೆ. ತದನಂತರ 7, ಸಾಗಣೆ ಮತ್ತು ವೆಚ್ಚಗಳ ಅಸ್ತಿತ್ವ. ತದನಂತರ 8, ಮಾರುಕಟ್ಟೆಯ ಸ್ವರೂಪದಲ್ಲಿ ಭಿನ್ನತೆಗಳು. 9, ಯುದ್ಧಗಳಿನ ಬಾಧೆ. 10, ವ್ಯಾಪಾರ ಪ್ರಯೋಜನಗಳ ಪಾಲುದಾರಿಕೆಯಲ್ಲಿ ವ್ಯತ್ಯಾಸ. ತದನಂತರ ನಾವು ನೋಡೋದಾದ್ರೆ ವ್ಯಾಪಾರ ಸಿದ್ಧಾಂತ ಮತ್ತು ವಾಣಿಜ್ಯದ ಪಂಥ ಆರ್ಥಿಕ ತತ್ವಗಳನ್ನು ಇಲ್ಲಿ ನಾವು ನೋಡ್ಬೋದ್ರಿ. ಫಸ್ಟ್ ಒನ್, ಸಂಪತ್ತು. ಸೆಕೆಂಡ್ ಒನ್, ಹಣದ ಪಾತ್ರ. ಥರ್ಡ್ ಒನ್, ವ್ಯಾಪಾರದ ಮಹತ್ವ. ಫೋರ್ತ್ ಒನ್, ಅಧಿಕಾರಯುತ ಆಡಳಿತ ನಿವಾರಣೆ. ತದನಂತರ ನಿರಪೇಕ್ಷದ ವೆಚ್ಚದ ಅನುಕೂಲತೆಗಳು ತಿಳಿಸುವನ್ನು ಬರೀ ಯಾವ್ಯಾವುದಂದ್ರೆ ಆಡಮ್ ಸ್ಮಿತ್ ಅವರ ಪ್ರಕಾರ ಫಸ್ಟ್ ಒನ್, ಉತ್ಪಾದನಾ ಮತ್ತು ಸಾಮರ್ಥ್ಯದ ಲಾಭ. ಸೆಕೆಂಡ್ ಒನ್, ನಿರಪೇಕ್ಷ ವೆಚ್ಚದ ಅನುಕೂಲ. ಥರ್ಡ್ ಒನ್, ಹೆಚ್ಚುವರಿ ಲಾಭಕ್ಕೆ ಅವಕಾಶ. ತದನಂತರ ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚದ ಅನುಕೂಲತೆ ಮತ್ತು ಸಿದ್ಧಾಂತ ದೌರ್ಬಲ್ಯಗಳು. ಆಡಮ್ ಸ್ಮಿತ್ ಅವರ ಪ್ರಕಾರ ಫಸ್ಟ್ ಒನ್, ಇತರ ಉತ್ಪಾದನಾಂಗಗಳ ನಿರ್ಲಕ್ಷ್ಯ. ತದನಂತರ ಸೆಕೆಂಡ್ ಒನ್, ಪರಿಪೂರ್ಣವಲ್ಲದ ಸಿದ್ಧಾಂತ. ಥರ್ಡ್ ಒನ್, ಪಾರ್ಶ್ವ ಸಿದ್ಧಾಂತ. ತದನಂತರ ನಾವು ನೋಡೋದಾದ್ರೆ ಸಾಪೇಕ್ಷ ವೆಚ್ಚ ಅನುಕೂಲತೆ ಸಿದ್ಧಾಂತ ಕಲ್ಪನೆಗಳ ಹೇಗೆ ಅದಾವ ಎಂಬುದನ್ನು ನಾವು ನೋಡೋಣ ಬರ್ರಿ. ಅದರಲ್ಲಿ ಏನೇನು ಪಾಯಿಂಟ್ ಕಾಣ್ತಾವಂದ್ರೆ ಫಸ್ಟ್ ಒನ್, ಶ್ರಮವು ಮಾತ್ರ ಉತ್ಪಾದನಾಂಗ. ತದನಂತರ ಉತ್ಪಾದನಾಂಗಗಳ ಚಲನಶೀಲತೆ. 3, ಶ್ರಮದ ಏಕರೂಪತೆ. 4, ಮುಕ್ತ ವ್ಯಾಪಾರ. 5, ಸ್ಥಿರ ವೆಚ್ಚದ ನಿಯಮ. 6, ಒಂದೇ ನಾಣ್ಯ ಪದ್ಧತಿ. ತದನಂತರ 7, ಸ್ಥಿರ ತಂತ್ರಜ್ಞಾನ. 8, ಸಾಟಿ ಪದ್ಧತಿ. 9, ಶ್ರಮದ ಪೂರೈಕೆಯಲ್ಲಿ ಸ್ಥಿರತೆ. 10, ಸಮಾನ ಅಭಿರುಚಿಗಳು. 11, ಉತ್ಪಾದನಾಂಗಗಳ ಪೂರ್ಣ ಬಳಕೆ. 12, ಪರಿಪೂರ್ಣ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಎಂಬುದನ್ನು ನಾವು ನೋಡ್ಬೋದ್ರಿ. ತದನಂತರ ನಾವು ಸಾಪೇಕ್ಷ ವೆಚ್ಚದ ಅನುಕೂಲ ಸಿದ್ಧಾಂತ ಪ್ರಮುಖ ಪ್ರತಿಪಾದನೆಗಳನ್ನು ಮುಖ್ಯ ಅಂಶಗಳನ್ನು ನೋಡಿ ಬರ್ರಿ. ಯಾವ್ಯಾವ್ದಾವ ಎಂಬುದನ್ನು 4 ಪಾಯಿಂಟ್ ತವರಿ ಬಣ್ಣಿದ ವ್ಯಾಪಾರದ ಉದ್ಭವಕ್ಕೆ ಉತ್ಪಾದನಾ ವೆಚ್ಚದಲ್ಲಿ ವ್ಯತ್ಯಾಸಗಳೆಲ್ಲ ಆಧಾರ ಆಗಿವೆ ಎಂಬುದನ್ನು ತಿಳಿಸಿದ್ದಾರೆ. ಸೆಕೆಂಡ್, ಸಂಪೂರ್ಣ ವೆಚ್ಚದ ವ್ಯತ್ಯಾಸ
ಅವಶ್ಯಕವಲ್ಲ ಎಂಬುದನ್ನು ತಿಳಿಸಿದ್ದಾರೆ. ಥರ್ಡ್ ಒನ್ ಸಾಪೇಕ್ಷ ವೆಚ್ಚ ಭಿನ್ನತೆಗಳು. ತದನಂತರ ಫೋರ್ತ್ ಒನ್ ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧನೆಯ ವೆಚ್ಚ ಅನುಕೂಲತೆ. ತದನಂತರ ನಾವು ನೋಡೋದು ಸಾಪೇಕ್ಷ ವೆಚ್ಚದ ಅನುಕೂಲ ಸಿದ್ಧಾಂತ, ಅನುಕೂಲತೆ ಮತ್ತು ಪ್ರಯೋಜನಗಳು. ಯಾವ್ದ ಡೇವಿಡ್ ರಿಕಾರ್ಡ್ ರವರ ಪ್ರಕಾರ ನೋಡಿ ಬರ್ರಿ ಏನೇನು ಹೇಳ್ಯಾರ ಅಂದ್ರೆ ವೈಶಿಷ್ಟ್ಯತೆಯ ಸಾಧನೆ. ಸೆಕೆಂಡ್ ಒನ್ ಬೃಹತ್ ಪ್ರಮಾಣದ ಉತ್ಪಾದನೆ. ತದನಂತರ ಸಂಪನ್ಮೂಲ ದಕ್ಷವಾಗಿ ಹಂಚಿಕೆ ಆಗಿರಬೇಕೆಂಬುದನ್ನು ತಿಳಿಸ್ತಾರೆ. ಫೋರ್ತ್ ಒನ್ ಗರಿಷ್ಠ ಉತ್ಪಾದನೆ. ಫಿಫ್ತ್ ಒನ್ ವೈಶಿಷ್ಟ್ಯತೆಯ ಸಾಧನೆ ಎಂಬುದನ್ನು ಡೇವಿಡ್ ರಿಕಾರ್ಡ್ ಅವರ ಪ್ರಕಾರವನ್ನು ತಿಳಿಸಲಾಗಿದೆ. ಅದೇ ರೀತಿ ಸಾಪೇಕ್ಷ ವೆಚ್ಚದ ಅನುಕೂಲ ಸಿದ್ಧಾಂತದ ಟೀಕೆಗಳು. ಗ್ರಹಂ ಅವರು ಹೇಳ್ಯಾರ್ರಿ, ವಹಿಲ್ ಗ್ರಾಮ್ ಇವರ ಪ್ರಕಾರ ಆದ್ರೆ ಶ್ರಮದ ವೆಚ್ಚ ಪರಿಕಲ್ಪನೆ ಸರಿಯಲ್ಲ ಎಂಬುದನ್ನು ಹೇಳಿದ್ದಾರೆ. ಸೆಕೆಂಡ್ ಒನ್ ಸ್ಥಿರ ವೆಚ್ಚದ ಅಸಾಧ್ಯ ಅಲ್ಲ ಅಂತ ಹೇಳ್ಯಾರೆ. ತದನಂತರ ಥರ್ಡ್ ಒನ್ ಸಾಗಣೆ ವೆಚ್ಚವು ಉಪೇಕ್ಷಿಸಲು ಸಾಧ್ಯವಿಲ್ಲ. ಫೋರ್ತ್ ಒನ್ ಸಂಪೂರ್ಣ ವೈಶಿಷ್ಟ್ಯತೆ ಸಾಧ್ಯವಿರುವುದಿಲ್ಲ ಎಂಬುದನ್ನು ತಿಳಿಸಿದ್ದಾರೆ. ಫಿಫ್ತ್ ಒನ್ ಮುಕ್ತ ವ್ಯಾಪಾರ ಕಲ್ಪನೆಯ ತಪ್ಪಾದದ್ದು ಎಂಬುದನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಸಿಕ್ಸ್ತ್ ಒನ್ ಪರಾವಲಂಬನೆಯನ್ನು ಅಪಾಯಕಾರಿ ಎಂಬುದನ್ನು ತಿಳಿಸಿದ್ದಾರೆ. ಸೆವೆಂತ್ ಒನ್ ಶ್ರಮದ ಅನುಪಾತ ಭಿನ್ನವಾಗಿರುತ್ತವೆ ಎಂಬುದನ್ನು ತಿಳಿಸಿದ್ದಾರೆ. 8 ಪರಿಪ್ರಯೋಗದಲ್ಲಿ ಅಸಮಂಜಸ ಕಲ್ಪನೆ ಎಂಬುದನ್ನು ತಿಳಿಸಿದ್ದಾರೆ. 9 ತಂತ್ರಜ್ಞಾನದ ಪಾತ್ರ ನಿರ್ಲಕ್ಷ್ಯ ಎಂಬುದನ್ನು ಇಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲ ಸಿದ್ಧಾಂತ ಒಳಗ ಬರ್ಟನ್, ವಹಿಲಿನ್, ಗ್ರಹಾಂ ಅವರ ತಿಳಿಸಿದ್ದಾರೆ. 10 ಅಭಿರುಚಿಗಳ ಒಂದೇ ಆಗಿರುತ್ತವೆ ಎಂಬುದನ್ನು ತಪ್ಪು ಕಲ್ಪನೆ ಮಾಡ್ಕೊಂಡ್ರೆ ಅಂತ ಹೇಳ್ಯಾರ್ರಿ. ಹ್ಯಾಬ್ರಲ್ ಅವರ ಅವಕಾಶ ವೆಚ್ಚದ ಸಿದ್ಧಾಂತ. ಪ್ರೊಫೆಸರ್ ಹ್ಯಾಬ್ರಲ್ ರವರು ಕ್ರಿಸ್ತಶಕ 1930ರಲ್ಲಿ ಅವಕಾಶ ವೆಚ್ಚದ ಸಿದ್ಧಾಂತ ಪ್ರತಿಪಾದಿಸಿದವರು ಒಂದು ವಸ್ತುವಿನ ಅವಕಾಶ ವೆಚ್ಚ ಅಂದರೆ ಅದನ್ನು ಉತ್ಪಾದಿಸಲು ಇನ್ನೊಂದು ವಸ್ತುವಿನ ಉತ್ಪಾದನೆ ತ್ಯಾಗ ಮಾಡಬೇಕೆಂಬುದನ್ನು ತಿಳಿಸಿದ್ದಾರೆ. ಹ್ಯಾಬ್ರಲ್ ರವರ ಅವಕಾಶ ವೆಚ್ಚ ಸಿದ್ಧಾಂತದ ಕಲ್ಪನೆ ಏನೇನು ಹೇಳ್ಯಾರ್ರಿ? ಒಂದು 2 ದೇಶಗಳು ಮಾತ್ರ ಇರುತ್ತವೆ. ಇಲ್ಲಿ 2 ದೇಶ ಬರ್ತವೆ. ವ್ಯಾಪಾರ ನಡಿಬೇಕಾದ್ರೆ ಆಮದು ಮತ್ತು ರಫ್ತು ನಡಿಬೇಕಾದ್ರೆ ಒಂದೇ ದೇಶ ನಡೆಯಂಗಿಲ್ರಿ, 2 ದೇಶ ಬೇಕು. ದೇಶ ಮತ್ತು ವಿದೇಶ 2 ದೇಶ ಬೇಕ್ರಿ. 2 ಪ್ರತಿಯೊಂದು ದೇಶವು 2 ಸರಕುಗಳನ್ನು ಉತ್ಪಾದಿಸಬಹುದು. ಏನ್ ಹೇಳ್ಯಾರ್ರಿ? ಪ್ರತಿಯೊಂದು ದೇಶವು 2 ಸರಕುಗಳನ್ನು ಉತ್ಪಾದಿಸಬಹುದು. ಥರ್ಡ್ ಒನ್ ಪ್ರತಿಯೊಂದು ದೇಶವು 2 ಉತ್ಪಾದನಾಂಗಗಳನ್ನು ಹೊಂದಿರುತ್ತವೆ. ಅವುಗಳೆಂದರೆ ಶ್ರಮ ಮತ್ತು ಬಂಡವಾಳವನ್ನು ಹೊಂದಿರುತ್ತವೆ ಎಂಬುದನ್ನು ತಿಳಿಸಿದ್ದಾರೆ. ಫೋರ್ತ್ ಒನ್ ಪ್ರತಿಯೊಂದು ದೇಶದಲ್ಲಿಯೂ ಪೂರ್ಣ ಉದ್ಯೋಗವಿರುತ್ತದೆ, ಅಂದರೆ ಕೆಲಸ ಇರ್ತದೆ, ಪೂರ್ಣ ಉದ್ಯೋಗ ಇರುತ್ತೆ. 5 ತಂತ್ರಜ್ಞಾನ ಯಾವುದೇ ಬದಲಾವಣೆ ಇರುವುದಿಲ್ಲ, ಟೆಕ್ನಾಲಜಿ ಒಳಗೆ ಏನೂ ಬದಲಾವಣೆ ಇರುವುದಿಲ್ಲ ಅಂತ ಹೇಳ್ಯಾರ್ರಿ. ಸೇಮ್ 2 ದೇಶಗಳು ಸೇಮ್ ಇರ್ತವೆ ಎಂಬುದನ್ನು ಹೇಳಿದ್ದಾರೆ. 6 ಒನ್ ಎಲ್ಲ ಉತ್ಪಾದನಾಂಗಗಳು ಪೂರ್ಣವಾಗಿ ಬಳಸಿಕೊಳ್ಳಲಾಗುತ್ತದೆ, ಅಂದರೆ ಏನು ಲೇಬರ್, ಟೆಕ್ನಾಲಜಿ ಎಲ್ಲ ಸಂಪೂರ್ಣವಾಗಿ ಬಳಕೆ ಮಾಡಿ ಒಂದು ಉತ್ಪಾದನೆಯನ್ನು ಮಾಡ್ತಾರೆ. 7 ಒನ್ 2 ದೇಶಗಳ ಉತ್ಪಾದನಾಂಗಗಳು ಸಮಾನ ಗುಣದರ್ಜೆಯಾಗಿರುತ್ತವೆ. ಯಾಕಂದ್ರೆ ಎಲ್ಲನೂ ಅಲ್ಲಿ ಮಟೀರಿಯಲ್ಸ್ ಏನಿರ್ತದೆ ಎಲ್ಲ ಯೂಸ್ ಮಾಡ್ರಿ ಅಂದ್ರೆ ಟೆಕ್ನಾಲಜಿ ಮತ್ತು ಅಲ್ಲಿ ಶ್ರಮ ಮತ್ತು ಬಂಡವಾಳ ಅದನ್ನ ಎಲ್ಲನೂ ಮಾಡ್ರಿ ಅಂದ್ರೆ ಒಂದೇ ರೀತಿ ಇರ್ತವೆ ಎಂಬುದನ್ನು ಹೇಳ್ತಾರೆ, ಗುಣಮಟ್ಟವಾಗಿರ್ತವೆ. 8 ವ್ಯಾಪಾರದಲ್ಲಿ ಸಾಗಣೆ ಮತ್ತು ವೆಚ್ಚ ಇರುವುದಿಲ್ಲ, ವ್ಯಾಪಾರದಲ್ಲಿ ಸಾಗಾಣಿಕೆ ವೆಚ್ಚ ಇರುವುದಿಲ್ಲ ಅಂತ ಹೇಳ್ತಾರೆ. 9 ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಯಾವುದೇ ವಿಧದ ನಿರ್ಬಂಧನೆಗಳು ಇರುವುದಿಲ್ಲ, ವ್ಯಾಪಾರ ಮಾಡಕ್ಕೆ ಯಾವುದು ನಿಯಮಗಳು ಇರುವುದಿಲ್ಲ ಎಂಬುದನ್ನು ಹೇಳ್ತಾರೆ ಹೆಬ್ಲರ್ ಅವರು. 10 ಪ್ರತಿಯೊಂದು ಉತ್ಪಾದನಾಂಗ ಪೂರೈಕೆ ನಿಗದಿತ ಪ್ರಮಾಣದಾಗಿರುತ್ತದೆ ಎಂಬುದನ್ನು ಹೇಳ್ತಾರೆ. ಹೆಬ್ಲರ್ ಅವರ ಅವಕಾಶದ ವೆಚ್ಚ ಸಿದ್ಧಾಂತ ಶ್ರೇಷ್ಠ ಅಂಶಗಳು. ಹೆಬ್ಲರ್ ಅವರ ಏನೇನು ಹೇಳ್ಯಾರ್ರಿ? 2 ಅಂಶ ಹೇಳ್ಯಾರತ್ತೆ. ಏನು ನೋಡು, ಫಸ್ಟ್ ಒನ್ ವಾಸ್ತವ ಸಂಗತಿ ಆದರ್ಶ ಸಿದ್ಧಾಂತವಾಗಿರ್ತೈತ್ರಿ. 2 ವ್ಯಾಪಾರದ ಸನ್ನಿವೇಶ ಸಮರ್ಥ ವಿಶ್ಲೇಷಣೆ ಅಂತ ಹೇಳ್ಯಾರ. ಇವೆರಡು ಅಂದ್ರೆ ಹೆಬ್ಲರ್ ಅವ್ರು ನೀಡಿದ. ಹೆಬ್ಲರ್ ಅವಕಾಶದ ಟೀಕೆಗಳೇನಾಗ್ತಾರ? ಜಾಕೋಬ್ ವೈನರ್ ಅವರ ಏನು ಹೇಳ್ಯಾರ ಅನ್ನೋದು ನೋಡ್ಬಾರಿ. ಹೆಬ್ಲರ್ ನಿಯಮ ತಕ್ಕಂತೆ ಫಸ್ಟ್ ಒನ್ ಕ್ಷೇಮಾಭಿವೃದ್ಧಿಯ ಮೌಲ್ಯ ನಿರ್ಣಯದಲ್ಲಿ ವಿಫಲತೆಯ ಕಂಡರ್ರಿ. ಕ್ಷೇಮಾಭಿವೃದ್ಧಿಯ ಮೌಲ್ಯ ನಿರ್ಣಯದಲ್ಲಿ ವಿಫಲತೆ ಕಂಡಾರೆ, ಯಾಕ ಎಂಬುದನ್ನು ನೋಡ್ಬಾರಿ. ಸೆಕೆಂಡ್ ಒನ್
ಉತ್ಪಾದನಾಂಗಗಳ ಪೂರೈಸಲು ಬದಲಾವಣೆಗಳ ಆಲಕ್ಷ್ಯ. ಥ್ಯಾಂಕ್ ಯು ಆಲ್. ಮುಂದಿನ ಕ್ಲಾಸ್ನಲ್ಲಿ ಮುಂದಿಂದ ಹೆಕ್ಪಾರ ಮತ್ತು ವೈಲಿನ್ ಅವರ ಉತ್ಪಾದನಾ ಸಮೃದ್ಧಿಯನ್ನು ಕಂಟಿನ್ಯೂ ಮಾಡಲ್ಲ. ಥ್ಯಾಂಕ್ ಯು. ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಟಿಫೈ ಆಗ್ರಿ ಎಂಬುದನ್ನು ಹೇಳ್ತೀನಿ. ಥ್ಯಾಂಕ್ ಯು ಆಲ್.